ಭೌತಶಾಸ್ತ್ರದಲ್ಲಿ ಬರುವಂತಹ ಪಾಠ ಚಲನೆ ಅಥವಾ ಮೋಷನ್. ಇಲ್ಲಿ ಚಲನೆ ಅಂತಂದ್ರೆ ಒಂದು ಕಥೆ ಬರುತ್ತೆ. ಒಂದು ಇರುವೆಗಳು ಏನ್ ಮಾಡ್ತಾವಪ್ಪ ಅಂತಂದ್ರೆ ಒಂದು ಚಲನೆ ಬೇಗ ಏನ್ ಮಾಡ್ತಾವಪ್ಪ ಅಂದ್ರೆ ತಮ್ಮ ಗೂಡಿನಿಂದ ಒಂದು ಮರಕ್ಕೆ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಚಲಿಸ್ಬೇಕು, ಹೋಗ್ಬೇಕು. ಒಂದು ಅವುಗಳ ಒಂದು ಇರುವೆ ಗೂಡಿರುತ್ತೆ. ಇರುವೆ ಗೂಡಿಂದ ಏನ್ ಮಾಡ್ತಾವಪ್ಪ ಅಂತಂದ್ರೆ ಒಂದು ಮರದ ಹತ್ರ ಏನಾಗ್ತಾವಪ್ಪ ಅಂತಂದ್ರೆ ಚಲನೆ. ಇರುವೆ ಗೂಡಿನಿಂದ ಮರಕ್ಕೆ ಚಲಿಸೋದನ್ನ ಒಂದು ರೇಸ್ ಕೊಡಿಸಿದ್ದಂಗೆ, ಒಂದು ಚಲನೆ ಒಂದು ರೇಸ್ ಇಡೋದು ಅಂತ. ಅವಾಗ ಹಲವಾರು ಇರುವೆಗಳು ಏನ್ ಮಾಡ್ತವೆ ನೋಡ್ಕೊಂತ ಕೂತ್ಕೊಂಡಿರ್ತವೆ. ಕೆಲವೊಂದು ಇರುವೆಗಳು ಏನ್ ಪಾರ್ಟಿಸಿಪೇಟ್ ಮಾಡಿರ್ತವೆ ಅವೇನ್ ಮಾಡ್ತಾವ ಅಂತಂದ್ರೆ ಚಲನೆಯಲ್ಲಿ ಪಾಲ್ಗೊಳ್ಳ. ಅವಾಗ ಏನಾಗುತ್ತಪ್ಪ ಅಂತಂದ್ರೆ ಒಂದು ಇರುವೆ ಏನಾಗುತ್ತಪ್ಪ ಅಂತಂದ್ರೆ ಒಂದು ಇರುವೆ ಏನಾಗುತ್ತಪ್ಪ ಅಂತಂದ್ರೆ ಒಂದೊಂದು ನಿಮಿಷದಲ್ಲಿ ಏನಾಗುತ್ತೆ ಸರಾಗವಾಗಿ ಚಲಿಸ್ತಾರೆ. ಸರಾಗವಾಗಿ ಒಂದು ರೂಟಲ್ಲಿ ಏನಾಗ್ತಾ ಇರುತ್ತದೋ ಒಂದು ಸ್ಥಾನಕ್ಕೆ ಚಲಿಸುತ್ತೆ. ಇನ್ನೊಂದು ಇರುವೆ ಏನ್ ಮಾಡುತ್ತೆ ಬಿ ಅನ್ನು ಏನ್ ಮಾಡುತ್ತಪ್ಪ ಅಂತಂದ್ರೆ ಅದು ಅಂಕು ಡೊಂಕಾಗಿ ಏನ್ ಮಾಡ್ತಾರಪ್ಪ ಅಂತಂದ್ರೆ ಚಲಿಸ್ತಾರೆ. ಅಂಕು ಡೊಂಕಾಗಿ ಚಲಿಸ್ತಾರೆ. ಆಯ್ತಾ? ಇಲ್ಲೇನೋ ಇರುವೆ ಗೂಡಿನಿಂದ ಒಂದು ಮರದವರೆಗೆ ಏನ್ ಮಾಡಬೇಕಪ್ಪ ಅಂತಂದ್ರೆ ಒಂದು ಚಲನೆಯನ್ನ ಮಾಡಬೇಕು, ಚಲಿಸಬೇಕು. ಬರುತ್ತಾ? ಇಲ್ಲಿ ಸುಮಾರಾಗಿ ಬಿಟ್ಟರೆ 8 ಗಂಟೆ ಅಂತ ಹೇಳಿದ್ರೆ ಇಲ್ಲಿ 10 ಗಂಟೆ ಅಂತ ತಿಳ್ಕೊಳ್ಳಿ. ಇಲ್ಲಿ ತಲುಪಿದಾಗ ಏನಾಗ್ತೋ ಇದು ಒಂದು 10:30ಕ್ಕೆ ಇಲ್ಲಿ ತಲುಪ, ಇದು ಒಂದು 10:40ಕ್ಕೆ ಇಲ್ಲಿ ಚಲಿಸ್ತದೆ. ಹಂಗಾದ್ರೆ ಒಂದು ಎ ಸ್ಥಾನದಾಗ ಇದ್ದು ಇಲ್ಲಿ ಏನಾಯ್ತಪ್ಪ ಅಂದ್ರೆ ಬಿ ಸ್ಥಾನಕ್ಕೆ ಬಂತು. ಇದು ಸಿ ಸ್ಥಾನದಿಂದ ಏನಾಯ್ತು ಡಿ ಸ್ಥಾನಕ್ಕೆ ಬಂತು. ಇಲ್ಲಿ ಚಲನೆ ಅಂತಂದ್ರೆ 10 ಗಂಟೆಗೆ ಇಲ್ಲಿ ಬಿಟ್ಟಾಗ ಏನಾಗ್ತದೆ 10:30ಕ್ಕೆ ಮರದ ಹತ್ರ ಚಲಿಸ್ತದೆ. 10 ಗಂಟೆ ಬಿಟ್ಟಿದ್ದು 10:30ಕ್ಕೆ ಮರದ ಹತ್ರ ಚಲಿಸ್ತದೆ. ಇದು ಕೂಡ ಇನ್ನೊಂದು ಇರುವೆ ಏನಾಗುತ್ತೆ, ಇದು ಕೂಡ 10 ಗಂಟೆ ಬಿಟ್ಟಿದ್ದು ಮರದ ಹತ್ರ ಏನಾಯ್ತು 10:40ಕ್ಕೆ ಚಲಿಸ್ತದೆ. ಹಾಗಾದ್ರೆ ಈ ಒಂದು ಚಲನೆಯಲ್ಲಿ ಏನೇನು ಬದಲಾವಣೆಗಳು ಕಂಡಿವೆ, ಏನೇನು ಪ್ರಮುಖ ಅಂಶಗಳು? ಪ್ರಮುಖ ಅಂಶಗಳೇನು? ಒಂದು ಈ ಗೂಡಿನಿಂದ ಮರ ಹೋದಾಯ್ತಾ, ಫಸ್ಟ್ ಟೈಮ್ ಚಲಿಸದ ಗೂಡಿನಿಂದ ಆರಂಭಿಸಿ ಮರದವರೆಗೆ ತಲುಪು. ಎರಡನೇದೇನಪ್ಪ ಅಂತಂದ್ರೆ ಸಮಯದ ಬದಲಾವಣೆ. ಇಲ್ಲಿ 10 ಗಂಟೆ ಬಿಟ್ಟಂತ ಇರುವೆಗಳೇನಾಯ್ತಪ್ಪ ಅಂತಂದ್ರೆ ಒಂದು 10:45 ಚಲಿಸ್ತು, ಒಂದು 10:40ಕ್ಕೆ ಚಲಿಸ್ತು. ಅದರಲ್ಲಿ ಒಂದು ಯಾವ ರೀತಿ ಚಲಿಸ್ತು, ಒಂದು ಸರಳ ರೇಖೆಯಾಗಿ ನೇರವಾಗಿ ಚಲಿಸ್ತು, ಇನ್ನೊಂದು ಏನಪ್ಪಾ ಅಂತಂದ್ರೆ ಅಂಕು ಡೊಂಕಾಗಿ ಚಲಿಸ್ತಾರೆ. ಒಟ್ಟು ಎರಡು ಏನಪ್ಪಾ ಅಂತಂದ್ರೆ ಚಲಿಸ್ತಾರೆ. ಆಯ್ತಾ? ಹಂಗಾದ್ರೆ ಸರಿ, ಉದಾಹರಣೆಗೆ ನಿಮ್ದೇ ತೆಗೆದುಕೊಳ್ಳೋಣ. ನೀವೇನ್ ಮಾಡಿದ್ರಪ್ಪ ಅಂತಂದ್ರೆ ಸ್ಕೂಲಿಗೆ 10 ಗಂಟೆ ಬರುತ್ತೆ ಅಲ್ವಾ, 9 ಗಂಟೆ ಮನೆಯನ್ನು ಬಿಡ್ತೀರಾ, 10 ಗಂಟೆ ಸ್ಕೂಲಿಗೆ ತರಬೇಕು ಅಲ್ವಾ. ಇಲ್ಲಿ ಹಾಗಾದ್ರೆ 9 ಗಂಟೆ ಮನೆಯಲ್ಲಿ ಇರ್ತೀರಾ, 10 ಗಂಟೆ ಸ್ಕೂಲಿಗೆ ತರಬೇಕು. ಇಲ್ಲಿ ಸಮಯನ ಬದಲಾವಣೆ ಆಗುತ್ತೆ, ಸ್ಥಾನನ ಬದಲಾವಣೆ ಆಗುತ್ತೆ. ಹೌದಾ? 9 ಗಂಟೆ ಮನೆಯಾಗಿದ್ದಾರೋ 10 ಗಂಟೆ ಸ್ಕೂಲಾಗಿ ಇರ್ಬೇಕು. ಟೈಮ್ ಚೇಂಜ್ ಆದ್ರೂ ಸ್ಥಾನನೂ ಬದಲಾವಣೆ. ಇದನ್ನ ನಾವ್ ಹೇಳ್ತೀವಪ್ಪ ಅಂತಂದ್ರೆ ಚಲನೆ ಅಂತೀವಿ, ಮೋಷನ್ ಅಂತೀವಿ. ಅಂದ್ರೆ ಕಾಲದೊಂದಿಗಿನ ಸ್ಥಾನದ ಬದಲಾವಣೆ. ಕಾಲದೊಂದಿಗಿನ ಸ್ಥಾನದ ಬದಲಾವಣೆಯನ್ನು ನಾವೇನಂತೀವಪ್ಪ ಅಂತಂದ್ರೆ ಚಲನೆ ಅಂತೀವಿ. ಇಲ್ಲಿ ಚಲನೆಗಳು ಒಂದೇ ರೀತಿಯಾಗಿರಬೇಕು. ಎಲ್ಲಾ ವಸ್ತುಗಳು ಒಂದು ಸ್ಥಿರವಾದ ಎಲ್ಲಾ ವಸ್ತುಗಳು ಏನಾಗ್ತವೆ ಚಲನೆ ಇರಬೇಕು. ಈಗ ದಿನನಿತ್ಯ ನೋಡ್ತೀವಿ, ನಮ್ಮ ರೋಡ್ ಮುಂದೆ ಏನಾಗ್ತವಪ್ಪ ಅಂತಂದ್ರೆ ಬಸ್ ಕಾರುಗಳ ಚಲನೆ ಆಗ್ತವೆ. ಕಣ್ಣಿ ಕಾಣಕ್ಕೆ ಬಸ್ ಕಾರುಗಳ ಚಲನೆ ಆಗ್ತವೆ. ನಾವು ನೋಡ್ಕೊಂಡಂಗೆ ದಾರಿಯಲ್ಲಿ ಜನರು ಚಲಿಸ್ತಿರ್ತಾರೆ, ನೀವು ಈ ಕಡೆ ಹೋದ್ರೆ ಪ್ರಾಣಿಗಳು ಚಲಿಸ್ತಿರ್ತಾರೆ. ಒಂದು ದನಕರುಗಳನ್ನು ಸಹಿತ ಏನ್ ಮಾಡ್ತಾರೆ ಪಡ್ಕೊಂಡ್ ಬರ್ತಾರೆ. ಮೇಲೆ ಆಕಾಶದಲ್ಲಿ ನೋಡಿದ್ರೆ ವಿಮಾನಗಳ ಚಲನೆ. ಇವೆಲ್ಲ ಏನಪ್ಪಾ ಅಂತಂದ್ರೆ
ಗೋಚರ ಚಲನೆಗಳು. ವಿಮಾನದ ಚಲನೆ ಆಯ್ತು, ಹಕ್ಕಿಗಳ ಚಲನೆ ಆಯ್ತು, ಒಂದು ಕಾರು ಮತ್ತು ಬಸ್ಗಳ ಚಲನೆ ಆಯ್ತು. ಇವೆಲ್ಲ ಏನಪ್ಪಾ ಅಂತಂದ್ರೆ ಗೋಚರ ಚಲನೆಗಳು. ಗೋಚರ ಅಂತಂದ್ರೆ ನಮ್ಮ ಕಣ್ಣಿಗೆ ಕಾಣುವಂತ ಚಲನೆಗಳು. ಇನ್ನು ಕೆಲವು ಅಗೋಚರ ಚಲನೆ. ಅಗೋಚರ ಚಲನೆಗಳು ಯಾವಪ್ಪ ಅಂದ್ರೆ ಸೂರ್ಯ, ನಕ್ಷತ್ರ ಮತ್ತು ಗ್ರಹಗಳ ಚಲನೆಗಳು. ಈ ಉದಾಹರಣೆಗೆ ಹಗಲು ರಾತ್ರಿ ಗೊತ್ತಾಗುತ್ತೆ ಅಲ್ವಾ? ಹಗಲು ರಾತ್ರಿ ಯಾಕಾಗುತ್ತೆ? ಯಾಕೆ ಹಗಲು ರಾತ್ರಿ ಆಗುತ್ತೆ? ಭೂಮಿ ಸುತ್ತ ಭೂಮಿ ಸುತ್ತದಲ್ಲ. ಎಲ್ಲಿ ಕಾಣುತ್ತೆ ಭೂಮಿ ಸುತ್ತದ? ಭೂಮಿ ಸುತ್ತದ ಇದೆ ಅಂತ ಇಲ್ಲೇ ಆಯ್ತಲ್ವಾ? ಏನಾರ ಒಂದು ಸುತ್ತದ ಏನಾರ ಕಾಣುತ್ತಾ? ಸುತ್ತ ಏನು ಸುತ್ತದ ಕಾಣುತ್ತೆ ಅಲ್ವಾ? ಮತ್ತೆ ಹೆಂಗ ಭೂಮಿ ಸುತ್ತುತ್ತೆ ಅಂತೀರಿ? ಭೂಮಿ ಸುತ್ತುತ್ತೆ ಅಂತ ಯಾವ ರೀತಿ ಹೇಳ್ತೀರಿ? ಬೆಳಕು ಯಾವ ರೀತಿ ಬದಲಾವಣೆ? ಈ ಉದಾಹರಣೆಗೆ ಸೂರ್ಯೋದಯ ಸೂರ್ಯಾಸ್ತ ಅಲ್ವಾ? ಸೂರ್ಯೋದಯ ಆದಾಗ ಏನಾಗ್ತಾನೆ? ಸೂರ್ಯ ಪೂರ್ವ ದಿಕ್ಕಿನಲ್ಲಿ ಹುಟ್ಟುತ್ತಾನೆ. ಸಾಯಂಕಾಲ ಸೂರ್ಯಾಸ್ತಾದಾಗ ಏನ್ ಮಾಡ್ತಾನೆ? ಸೂರ್ಯ ಏನಾಗ್ತಾನೆ? ಪಶ್ಚಿಮ ದಿಕ್ಕಿನಲ್ಲಿ ಮುಳುಗ್ತಾನೆ ಅಲ್ವಾ? ನಮ್ಗೆ ಅಂತಂದ್ರೆ ಬೆಳಿಗ್ಗೆ ಸೂರ್ಯೋದಯ ಆಗ್ಬೇಕಾದ್ರೆ ಸೂರ್ಯ ಪೂರ್ವ ದಿಕ್ಕಿನಲ್ಲಿ ಇರ್ತಾನೆ, ಸಾಯಂಕಾಲ ಮುಳುಗ್ತಿರ್ಬೇಕಾದ್ರೆ ಪಶ್ಚಿಮ ದಿಕ್ಕಿನಲ್ಲಿ ಬರ್ತಾನೆ ಅಲ್ವಾ? ಇಲ್ಲೇ ನೋಡ್ತೀವಿ ನಾವು ಸೂರ್ಯನ ಚಲನೆಯನ್ನ ನೋಡ್ತೀವಿ. ಇದರ ಆಧಾರದ ಮೇಲೆ ಭೂಮಿಯು ಚಲಿಸುತ್ತೆ ಅಥವಾ ಭ್ರಮಿಸುತ್ತೆ ಅಂತ ತಿಳ್ಕೊಂತೀವಿ. ಅಂದ್ರೆ ನಮಗೆ ಗೋಚರವಾಗಿ ಸೂರ್ಯ ಚಲನೆ ಅಂತ ಗೋಚರ ಆಗುತ್ತೆ, ಆದ್ರೆ ಭೂಮಿಯ ಚಲನೆ ಗೋಚರ ಆಗಲ್ಲ. ಯಾಕೆ ಭೂಮಿಯ ಚಲನೆ ಗೋಚರ ಆಗಲ್ಲ? ಭೂಮಿಯ ಚಲನೆ ಕಾಣಲ್ಲ ಯಾಕೆ ನಮ್ಗೆ? ಅಂದ್ರೆ ಭೂಮಿಯ ಗಾತ್ರಕ್ಕೆ ಹೋಲಿಸಿದ್ರೆ ಏನಾಗ್ತೀವಪ್ಪ ಅಂತಂದ್ರೆ ನಾವು ಚಿಕ್ಕರಾಗ್ತೀವಿ, ಭೂಮಿ ಅಗಾಧ ಗಾತ್ರಕ್ಕೆ ಹೋಲಿಸಿ ಅಲ್ವಾ? ಈ ಉದಾಹರಣೆಗೆ ಇಲ್ಲಿಂದ ಪಕ್ಕದ ನಮ್ಗೇನಾಗುತ್ತಪ್ಪ ಅಂತಂದ್ರೆ ಸುತ್ತಲೂ ಬೆಳಕಿನ ಪ್ರಭೆ ಕಾಣುತ್ತೆ, ಸುತ್ತಲೂ ಊರು ಕಾಣುತ್ತಾ ನಮ್ಗೆ? ಊರುಗಳು ಕಾಣದೇ ಇಲ್ಲ ನಮ್ಗೆ ಅಲ್ವಾ? ಮುಂದೆ ಓದೋದಂಗೆ ಕಾಣ್ತಾ ಹೊರತು ಊರುಗಳು ಕಾಣಲ್ಲ. ಹಿಂಗಾಗಿ ಅಗಾಧವಾಗಿ ವಿಸ್ತಾರವಾದಂತ ಭೂಮಿ ನಮ್ಗೆ ಕಣ್ಣಿಗೆ ಕಾಣಲ್ಲ. ಆದ್ರಿಂದ ಭೂಮಿ ತಿರುಗಾಟದಲ್ಲಿ ಗೋಚರ ಆಗಲ್ಲ, ಭೂಮಿ ಸ್ಲೋ ಆಗ್ತದೆ. ಯಾಕೆ? ನಾವು ಸೂರ್ಯ ನಡಿ ಕಾನ್ಸಂಟ್ರೇಷನ್ ಇರ್ತಾನೆ, ಭೂಮಿ ಏನಾಗ್ತಿರುತ್ತೆ ಅದು ಸುತ್ತ ರೌಂಡ್ ಆಗ್ತದೆ. ಆ ಗೋಚರ ಚಲನೆ ನಮ್ಗೆ ಕಣ್ಣಿಗೆ ಕಾಣುತ್ತೆ. ಇನ್ನು ಪರಮಾಣುಗಳು ಮತ್ತು ಅಣುಗಳ ಚಲನೆ, ನಕ್ಷತ್ರಗಳ ಚಲನೆ. ರಾತ್ರಿ ನೀವು ಆಕಾಶ ನೋಡಿದ್ರೆ ಏನಾಗ್ತವಪ್ಪ ಅಂತಂದ್ರೆ ರಾತ್ರಿ ವೇಳೆಯಲ್ಲಿ ಕೂಡ ಏನಾಗ್ತವೆ? ನಕ್ಷತ್ರಗಳು, ಗ್ರಹಗಳು ಇವು ಕೂಡ ಏನಾಗ್ತವೆ? ಭ್ರಮಿಸ್ತಾರೆ. ಭ್ರಮಣೆ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಸೂರ್ಯ ಮಧ್ಯದಲ್ಲಿದ್ದು ಇತರ ಎಲ್ಲಾ ಗ್ರಹಗಳು ಏನಾಗ್ತವೆ? ಅದು ಸುತ್ತ ಇದಕ್ಕೆ ನಾವೇನಂತೀವಿ? ಭ್ರಮಣೆ, ಪರಿಭ್ರಮಣೆ. ಈಗ ನಮ್ಗೆ ಏನಾಗುತ್ತೆ? ಅಮಾವಾಸ್ಯೆ ಹುಣ್ಣಿಮೆ ಆಗುತ್ತೆ ಅಲ್ವಾ? ಅಮಾವಾಸ್ಯೆ ಹುಣ್ಣಿಮೆ ಯಾಕೆ 15 ದಿನಕ್ಕೆ ಆಗ್ತವೆ? 15 ದಿನಕ್ಕೆ ಅಮಾವಾಸ್ಯೆ, 15 ದಿನಕ್ಕೆ ಹುಣ್ಣಿಮೆ ಯಾಕೆ ಆಗ್ತವೆ? ಒಂದು ವರ್ಷಕ್ಕೆ 365 ದಿನನೇ ಯಾಕೆ? 15 ದಿನಕ್ಕೆ ಅಮಾವಾಸ್ಯೆ, 15 ದಿನಕ್ಕೆ ಹುಣ್ಣಿಮೆ ಆಗುತ್ತೆ ಯಾಕೆ? ಆಮೇಲೆ ಸೂರ್ಯ ಭೂಮಿ ಸೂರ್ಯನ ಸುತ್ತೋದಕ್ಕೆ 365 ದಿನನೇ ಬೇಕು ಯಾಕೆ? ನೀವು ಚಂದ್ರನ ನಾವು ಯಾವ ಮುಖವನ್ನು ನೋಡಿದ್ರೆ ಚಂದ್ರನ ಒಂದೇ ಮುಖವನ್ನೇ ನೋಡ್ತೀವಿ ಹೊರತು ಇನ್ನೊಂದು ಮುಖ ಕಾಣಲ್ಲ ಚಂದ್ರನ. ಯಾಕೆ? ಹೋಗ್ಲಪ್ಪ 15 ದಿನಕ್ಕೆ ಅಮಾವಾಸ್ಯೆ ಯಾಕೆ? 15 ದಿನಕ್ಕೆ ಹುಣ್ಣಿಮೆ. ಈಗ ಭೂಮಿಯ ಪ್ರಮೇಯ ಇರುತ್ತಲ್ವಾ? ಭೂಮಿ ಇರುತ್ತೆ, ಇದು ಸುತ್ತಲೂ ಏನಾಗ್ತಾನೆ? ನಮ್ಮ ಸುತ್ತ ಚಂದ್ರ ಸುತ್ತ ಇರ್ತಾನೆ. ಇದು ಅರ್ಥ, ಇದು ಮೂನ್. ಇಲ್ಲಿ ಚಂದ್ರ ಸುತ್ತ ಇರ್ಬೇಕಾದ್ರೆ ಏನಾಗುತ್ತಪ್ಪ ಅಂತಂದ್ರೆ ನಮ್ಮಲ್ಲಿ ಕೂಡ ಏನಾಗುತ್ತೆ?
ಒಂದು ಉತ್ತರ ಅರ್ಧಗೋಳ, ಒಂದು ದಕ್ಷಿಣ ಅರ್ಧಗೋಳ ಅಲ್ವಾ. ಒಂದು ರೀತಿ ನಾವು ತೆಗೆದುಕೊಂಡಾಗ ಚಂದ್ರ ಏನಾಗ್ತಾನಪ್ಪ ಅಂತಂದ್ರೆ ಭೂಮಿ ಇಲ್ಲಿ ಚಂದ್ರನ ಭ್ರಮಣೆ ಮತ್ತು ಪರಿಭ್ರಮಣೆ. ಭ್ರಮಣೆ ಅಂತಂದ್ರೆ ತನ್ನ ಸುತ್ತನೇ ಸುತ್ತೋದು ಭ್ರಮಣೆ. ಈ ಉದಾಹರಣೆಗೆ ಭೂಮಿಯ ಭ್ರಮಣೆಯಿಂದಾಗಿ ಏನಾಗ್ತದೆ ನಮಗೆ 24 ಗಂಟೆ ಆಗುತ್ತೆ ಅಲ್ವಾ. ಭೂಮಿ ತನ್ನ ಸುತ್ತೋದಕ್ಕೆ ಎಷ್ಟು ಬೇಕು? 24 ಗಂಟೆ ಬೇಕು. ಅದೇ ಸೂರ್ಯ ಸುತ್ತೋದಕ್ಕೆ ಎಷ್ಟು ಬೇಕು? 365 ದಿವಸ ಬೇಕು ಅಲ್ವಾ. ನಮ್ದು 24 ಗಂಟೆ 365 ಆದ್ರೆ ಚಂದ್ರದ ಏನಪ್ಪಾ ಅಂತಂದ್ರೆ ತನ್ನ ಸುತ್ತೋದಕ್ಕೂ ಭೂಮಿ ಸುತ್ತೋದಕ್ಕೂ 30 ದಿನ ಬೇಕು. ಚಂದ್ರ ತನ್ನ ಸುತ್ತೋದಕ್ಕೆ ಎಷ್ಟು ಅಂತಾನೆ ಅಂತ ತನ್ನ ಸುತ್ತೋದಕ್ಕೂ ಭೂಮಿ ಸುತ್ತಕ್ಕೂ ಎಷ್ಟಾಗುತ್ತಪ್ಪ ಅಂತಂದ್ರೆ 30 ದಿನ. ಹಿಂಗಾಗಿ ಏನಾಗುತ್ತಪ್ಪ ಅಂತಂದ್ರೆ ಚಂದ್ರನ ಒಂದೇ ಮುಖ ಕಾಣ. ಅಂದ್ರೆ ಇಲ್ಲಿಂದ ಹೊರಟು ಭೂಮಿಯನ್ನು ಸುತ್ತಬೇಕಾದ್ರೆ ನಿಧಾನವಾಗಿ ಸುತ್ಕೊಂತ ಹೋಗಿ ಪೂರ್ತಿ ಅದು ಈ ಕಡೆ ಮತ್ತೆ ಸೈಡಿಗೆ ಬರೋದಕ್ಕೆ 30 ದಿನ ತೆಗೆದುಕೊಡೋದು. ಆ 30 ದಿನದಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಇಲ್ಲಿ ನೋಡಿದ್ರೆ ಇಲ್ಲಿ ಸೂರ್ಯ ಅಲ್ವಾ. ಸೂರ್ಯ ಸುತ್ತ ಭೂಮಿಯ ಸುತ್ತ ಚಂದ್ರ ಸುತ್ತ ಅಲ್ಲ. ಇಲ್ಲೇನಾಗುತ್ತೆ? ಸೂರ್ಯ ಬೆಳಕು ಭೂಮಿ ಮೇಲೆ ಬೀಳ್ತಾರೆ ಅಲ್ವಾ. ಇಲ್ಲೇನ್ ಮಾಡ್ತಾನಪ್ಪ ಅಂತಂದ್ರೆ ಚಂದ್ರ ಒಂದೇ ತಾರೀಕಿನಿಂದ ಹೊರಟು ಇಲ್ಲಿ ಬರ್ಬೇಕಾದ್ರೆ 15 ದಿನ ತೆಗೆದುಕೊಳ್ತಾನೆ ಚಂದ್ರ. ನೀವು ನೋಡ್ರಿ ಒಂದ್ಸರಿ ಏನಾಗುತ್ತಪ್ಪ ಅಂದ್ರೆ ಅಮಾವಾಸ್ಯೆ ಕಾಲಾವಧಿಯಲ್ಲಿ ಏನಾಗ್ತಾನೆ ಚಂದ್ರ 15 ದಿನ ಕಾಣದೇ ಇಲ್ಲ ನಿಮಗೆ. ಇನ್ನು 15 ದಿನ ಚಂದ್ರ ಕಾಣ್ತಾ ಹೋಗ್ತಾನೆ. ಅರ್ಥ ಯಾಕಪ್ಪ ಅಂತಂದ್ರೆ ಭೂಮಿ ಸುತ್ತಬೇಕಾದ್ರೆ ಇದನ್ನ ಸುತ್ತೋದಕ್ಕೆ 15 ದಿನ ತೆಗೆದುಕೊಳ್ತಾನೆ, ಮತ್ತೆ ಈ ಕಡೆ ಸುತ್ತೋದಕ್ಕೆ 15 ದಿನ ತೆಗೆದುಕೊಳ್ತಾನೆ. ಗೊತ್ತಾಯ್ತಾ? ಹೀಗಾಗಿ ದಿನದಿಂದ ದಿನಕ್ಕೆ ಚಂದ್ರನ ಸ್ಥಾನ ಬದಲಾವಣೆ ಆಗೋದ್ರಿಂದ ಚಂದ್ರ ಏನಾಗ್ತಾನೆ ದುಂಡದಿದ್ರೂ ಸಹಿತ ಏನಾಗ್ತಾನಪ್ಪ ಅಂತಂದ್ರೆ ಆ ಕಾಲದಲ್ಲಿ ನೋಡಿ ಈ ರೀತಿ ಬದಲಾವಣೆ ಆಗ್ತಾ ಹೋಗುತ್ತೆ. ಸ್ವಲ್ಪ ಆಗ್ತಾನೆ, ಸ್ವಲ್ಪ ದಪ್ಪ ಆಗುತ್ತೆ, ಸ್ವಲ್ಪ ದಪ್ಪ ಆಗುತ್ತೆ, ಮತ್ತೆ ಏನಾಗ್ತಾನೆ ಅರ್ಧ ಭಾಗ ಕಾಣ್ತಾನೆ. ಹಿಂಗ್ ಚೇಂಜ್ ಆಗ್ತಾ ಹೋಗುತ್ತೆ. ಚೇಂಜ್ ಆಗಿ ಹುಣ್ಣಿಮೆ ದಿನ ಏನಾಗ್ತಾನೆ ಪೂರ್ತಿ ಎಕ್ಸ್ಪೋಸ್ ಆಗುತ್ತೆ. ಮತ್ತೆ ಹುಣ್ಣಿಮೆಯಿಂದ ಅಮಾವಾಸ್ಯೆ ಏನಾಗ್ತಾನೆ ಮತ್ತೆ ಸ್ವಲ್ಪ ಕಟ್ಟಾಗ್ತಾ ಏನಾಗ್ತಾನೆ ಮತ್ತೆ ತಡೆಯುತ್ತೆ. ಯಾಕಪ್ಪ ಅಂತಂದ್ರೆ ಸೂರ್ಯನ ಬೆಳಕು ಭೂಮಿ ಮೇಲೆ ಬೀಳುತ್ತೆ, ಭೂಮಿಯ ಕತ್ತಲೆ ಏನಾಗುತ್ತೆ ಚಂದ್ರನ ಮೇಲೆ. ಆವಾಗ ಅವನು ಎಷ್ಟು ಮಟ್ಟಿಗೆ ಎಕ್ಸ್ಪೋಸ್ ಆಗ್ತಾ ಬರ್ತಾನ ಅಷ್ಟು ಮಟ್ಟಿಗೆ ಕಾಣ್ತಾ ಹೋಗ್ತಾನೆ. ಅದು ಈ ರೀತಿ ಪರಿಭ್ರಮಣೆ, ಆಂದೋಲನ ಮತ್ತು ಕಂಪಿಸುವಿಕೆ. ಈಗ ನಮಗೆ ಈ ವಸ್ತುವಿನಲ್ಲಿ ಏನಿರ್ತವೆ ಪರಮಾಣುಗಳು ಮತ್ತು ಅಣುಗಳಿರ್ತವೆ. ಪರಮಾಣುಗಳು ಮತ್ತು ಅಣುಗಳು ಕಣ್ಣಿಗೆ ಕಾಣಲ್ಲ. ಇದರೊಳಗೆ ಪರಮಾಣು ಇರ್ತವೆ, ಅಣುಗಳಿರ್ತವೆ, ಕಣ್ಣಿಗೆ ಕಾಣಲ್ಲ. ಆದ್ರೆ ಅವೇನಾಗ್ತವೆ ಪರಮಾಣುಗಳು ಇದ್ದಲ್ಲಿಯೇ ಕಂಪಿಸ್ತಾ ಇರ್ತವೆ. ಹಿಂಗಾಗಿ ಅವು ಸ್ಥಿರವಾಗಿರ್ತವೆ. ಒಟ್ಟಿಗೆ ಚಲನೆ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಕಾಲದೊಂದಿಗಿನ ಸ್ಥಾನದ ಬದಲಾವಣೆ. ನೀವು 9 ಗಂಟೆಗೆ ಮನೆಗಿದ್ರೆ 9:30 ಸ್ಕೂಲಿಗೆ ಬಂದ್ರಿ, ಸಾಯಂಕಾಲ 4:30ಗೆ ಸ್ಕೂಲಾಗಿರ್ತೀರಾ, 5 ಗಂಟೆಗೆ ಮನೆಗಿರ್ತೀರಾ. ಇದಕ್ಕೆ ಕಾಲದೊಂದಿಗಿನ ಸ್ಥಾನದ ಬದಲಾವಣೆಯನ್ನು ನಾವು ಹೇಳ್ತೀವಪ್ಪ ಅಂತಂದ್ರೆ ಚಲನೆ. ಆ ನಂತರ ಇಲ್ಲಿ ಚಲನೆ ಏನಿಗೆ ಬರ್ತಾವಪ್ಪ ಅಂತಂದ್ರೆ ಸರಳ ರೇಖಾ ಚಲನೆ ಮತ್ತು ಈ ಒಂದು ಏಕರೂಪ ಚಲನೆ. ಇಲ್ಲಿ ಸರಳ ರೇಖಾ ಚಲನೆ ಹೇಳಿದ್ರೆ ಇದು ನೇರವಾಗಿ ಒಂದು ದಾರಿಯಲ್ಲಿ ಹೋಗುವಂತ ಚಲನೆ. ಯಾಕಪ್ಪ ಅಂತಂದ್ರೆ ಒಂದು 5 ನಿಮಿಷಕ್ಕೆ ಈ ನೋಡಿದ್ರೆ 1 ನಿಮಿಷಕ್ಕೆ ಒಂದು 5 ಮೀಟರ್ ಹೋಗ್ತೀರಾ, ಇನ್ನೊಂದು 5 ಸೆಕೆಂಡಿಗೆ ಮತ್ತೆ 5 ಮೀಟರ್, ಇನ್ನೊಂದು 5 ಸೆಕೆಂಡಿಗೆ 5 ಮೀಟರ್. ಅಂದ್ರೆ ಪ್ರತಿ ಸಲನೂ ನೀವೀಗ ಈ ಒಂದು ಮನೆಯಿಂದ ಬರ್ತಾ ಇರ್ತೀರಿ ಅಲ್ವಾ. ಮನೆಯಿಂದ ಬರಕ್ಕೆ ಏನಾಗುತ್ತೆ ಒಂದು 2 ಕಿಲೋಮೀಟರ್ ಆಗುತ್ತೆ ಅಂತ ಕೇಳ್ತಾರೆ ಮನೆಯಿಂದ ಬರೋದು. ನೀವು ಅವಾಗ ಏನ್ ಮಾಡ್ತೀರಾ ಒಂದು 10 ನಿಮಿಷಕ್ಕೆ
ಅರ್ಧ ಕಿಲೋಮೀಟರ್ ಹೋಗ್ತೀರಾ, ಮತ್ತೆ 10 ನಿಮಿಷಕ್ಕೆ ಅರ್ಧ ಕಿಲೋಮೀಟರ್ ಹೋಗ್ತೀರಾ, ಮತ್ತೆ 10 ನಿಮಿಷಕ್ಕೆ ಅರ್ಧ ಕಿಲೋಮೀಟರ್ ಹೋಗ್ತೀರಾ. ಹಿಂಗೆ ನೀವು 2 ಕಿಲೋಮೀಟರ್ ದೂರವನ್ನ ಇಲ್ಲಿಂದ ಇಲ್ಲಿಗೆ 1 ಕಿಲೋಮೀಟರ್, ಇದು 2 ಎ ಮತ್ತು ಬಿ ಸ್ಥಾನ. ಇದೇನ್ ಮಾಡ್ತಾನೆ, ಇದೇನಾಗುತ್ತಪ್ಪ ಅಂತಂದ್ರೆ ಇದಕ್ಕೆ 10 ನಿಮಿಷ ತೆಗೆದುಕೊಳ್ತೀರಿ, ಇದಕ್ಕೆ 10 ನಿಮಿಷ, ಇದಕ್ಕೆ 10 ನಿಮಿಷ. ಅಂದ್ರೆ ಪ್ರತಿ ಅರ್ಧ ಕಿಲೋಮೀಟರ್ಗೆ ಏನ್ ತೆಗೆದುಕೊಳ್ತೀರಪ್ಪ ಅಂತಂದ್ರೆ ನೀವು 10 ನಿಮಿಷ ತೆಗೆದುಕೊಳ್ತೀರಿ. ಇಲ್ಲಿ ಹಂಗಾದ್ರೆ ಕಾಲದೊಂದಿಗೆ ಒಂದು ಕಾಯವು ಚಲಿಸಿದ ದೂರ. ಇಲ್ಲಿ ಬಹಳ ಬರ್ತವೆ. ಒಂದು ಚಲನೆ, ಎರಡನೇದು ಚಲಿಸಿದ ದೂರ, ಮೂರನೇದು ಸ್ಥಾನ ಪಲ್ಲಟ, ನೆಕ್ಸ್ಟ್ ಜವ, ನೆಕ್ಸ್ಟ್ ಇಷ್ಟು ಕಾನ್ಸೆಪ್ಟ್. ಇಲ್ಲಿ ಚಲನೆ ಅಂತಂದ್ರೆ ಕಾಲದೊಂದಿಗಿನ ಸ್ಥಾನದ ಬದಲಾವಣೆಯನ್ನ ಚಲನೆ, ಕಾಲದೊಂದಿಗಿನ ಸ್ಥಾನದ ಬದಲಾವಣೆಯನ್ನ ಚಲನೆ. ಎರಡನೇದು ಚಲಿಸಿದ ದೂರ. ಚಲಿಸಿದ ದೂರ ಅಂತಂದ್ರೆ ಯಾವಪ್ಪ ಅಂತಂದ್ರೆ ನೀವು ಮನೆಯಿಂದ ಸ್ಕೂಲಿಗೆ ಬಂದಿರಲ್ಲ, ಮನೆಯಿಂದ ಸ್ಕೂಲಿಗೆ ಬಂದಿರಲ್ಲ, ಆ ದೂರವನ್ನ ಚಲಿಸಿದ ದೂರ ಅಂತೀವಿ. ಮನೆಯಿಂದ ಸ್ಕೂಲಿಗೆ ಬಂದಿರಲ್ಲ, 1 ಕಿಲೋಮೀಟರ್ 2 ಕಿಲೋಮೀಟರ್ ಬಂದಿರಲ್ಲ, ಅದನ್ನ ಚಲಿಸಿದ ದೂರ ಅಂತೀವಿ. ಮೂರನೇದು ಸ್ಥಾನ ಪಲ್ಲಟ. ಸ್ಥಾನ ಪಲ್ಲಟ ಅಂತಂದ್ರೆ ನೀವು ಎ ಸ್ಥಾನದಿಂದ ಬಿ ಸ್ಥಾನ, ಎ ಸ್ಥಾನ ನಿಮ್ಮ ಮನೆ, ಬಿ ಸ್ಥಾನ ಸ್ಕೂಲ್ ಅಲ್ವಾ. ನೀವೇನ್ ಮಾಡ್ತೀರಪ್ಪ ಅಂತಂದ್ರೆ ಇದು ಚಲಿಸಿದ ದೂರ 2 ಕಿಲೋಮೀಟರ್, ಇದು 1 ಕಿಲೋಮೀಟರ್. ಇಲ್ಲಿ ನೀವೇನ್ ಮಾಡ್ತೀರಾ, ಟಾರ್ ರಸ್ತೆ ಮೂಲಕ ಬರ್ತೀರಾ. ನಿಮ್ ಸ್ಕೂಲಿಂದ ಮನೆಗೆ ಏನ್ ಮಾಡ್ತೀರಾ, ನಿಜವಾದ ದಾರಿಯಲ್ಲಿ ಬರ್ತೀರಾ, ಟಾರ್ ರೋಡ್ ಬರ್ತೀರಾ. ಟಾರ್ ರೋಡ್ ಬರೋದು ಎಷ್ಟಾಗುತ್ತೆ, 2 ಕಿಲೋಮೀಟರ್ ಆಗುತ್ತೆ. 2 ಕಿಲೋಮೀಟರ್ ಅನ್ನ ಚಲಿಸಿದ ದೂರ 2 ಕಿಲೋಮೀಟರ್. ನಿಮಗೆ ಇನ್ನೊಂದು ದಾರಿ ಇರುತ್ತೆ. ಇನ್ನೊಂದು ದಾರಿ ಏನಪ್ಪಾ ಅಂದ್ರೆ ಇದು ಕಾಲ್ ದಾರಿ, ತೋಟದ ದಾರಿ. ತೋಟದ ದಾರಿ ಇರ್ತದಲ್ಲ, ಒಂದು ಕಾಲ್ ದಾರಿ ಇರ್ತದಲ್ಲ. ನೀವೇನ್ ಮಾಡ್ತೀರಪ್ಪ ಅಂತಂದ್ರೆ ಬಸ್ನಾಗೆ ಆಟೋದಾಗೆ ಬರೋದಾದ್ರೆ ಏನ್ ಮಾಡ್ತೀರಿ, ಸುತ್ತು ಬಳಸಿ ಟಾರ್ ರೋಡ್ ಬರ್ತೀರಿ. ನೀವು ಹಂಗೆ ನಡ್ಕೊಂಡು ಬರೋದಾದ್ರೆ ಏನ್ ಮಾಡ್ತೀರಿ, ತೋಟದ ದಾರಿ ಬರ್ತೀರಿ. ಆಯ್ತಾ, ತೋಟದ ದಾರಿ ಬಂದ್ರೆ ಎಷ್ಟಾಗುತ್ತೆ, 1 ಕಿಲೋಮೀಟರ್ ಆಗುತ್ತೆ. ಆಯ್ತಾ, ಒಟ್ಟು ನೀವು ಸ್ಕೂಲಿಗೆ ಬರ್ಬೇಕಪ್ಪ. ನೀವು ಬೈಕ್ನ ಬರ್ತೀರಾ, ನಡ್ಕೊಂಡ್ ಬರ್ತೀರಾ, ಬರ್ತಿಲ್ಲ ಸ್ಕೂಲಿಗೆ ಬರ್ತೀರ. ಅವಾಗ ಏನ್ ಮಾಡ್ತೀರಿ, ನೀವು ಬೈಕ್ನಾಗೆ ಬಸ್ನಾಗೆ ಬರ್ಬೇಕಾದ್ರೆ ಏನ್ ಮಾಡ್ತೀರಾ, ನೀವು ಈ ಒಂದು ಟಾರ್ ರೋಡ್ ಬರ್ತೀರಾ. ಟಾರ್ ರೋಡ್ ಬರೋದು 2 ಕಿಲೋಮೀಟರ್ ಆಗುತ್ತಲ್ಲ, ಅದು ಚಲಿಸಿದ ದೂರ. ನೀವು ಇವತ್ತು ತೋಟದ ದಾರಿಯಲ್ಲಿ ಬರ್ತಿರಲ್ಲ, ಅಡ್ಡದಾರಿ ಬರ್ತಿರಲ್ಲ, ಅಡ್ಡದಾರಿ ಬರೋದೇನಪ್ಪ ಅಂತಂದ್ರೆ ಸ್ಥಾನ ಪಲ್ಲಟ. ಚಲಿಸಿದ ದೂರ ಮತ್ತು ಸ್ಥಾನ. ಇಲ್ಲಿ ಚಲಿಸಿದ ದೂರ ಅಂದ್ರೆ ಒಂದು ಸ್ಥಾನದಿಂದ ಇನ್ನೊಂದು ಸ್ಥಾನಕ್ಕೆ ಕಾಯವು ಚಲಿಸಿದಂತ. ನೀವು ಕರೆಕ್ಟ್ ಆಗಿ ರೋಡ್ ಬಂದ್ರೆ 2 ಕಿಲೋಮೀಟರ್ ಚಲಿಸಿದದ್ದು. ನೀವು ಅಡ್ಡದಾರಿಯಲ್ಲಿ ಬಂದ್ರೆ 1 ಕಿಲೋಮೀಟರ್ ಆಗುತ್ತಲ್ಲ, ಅದು ಸ್ಥಾನ. ಇಲ್ಲಿ ಅಂದ್ರೆ ಚಲಿಸಿದ ದೂರ ಅದಿಶ ಪರಿಮಾಣ. ಆ ದಿಶಾ ಅಂತ, ದಿಶಾ ಅಂದ್ರೆ ದಿಕ್ಕು ಅಂತ, ಅದಿಶ ಅಂತಂದ್ರೆ ದಿಕ್ಕು ಇಲ್ಲ. ಈ ಉದಾಹರಣೆಗೆ ನಮ್ಮ ಸ್ಕೂಲಿಗೆ ಬರ್ಬೇಕಾದ್ರೆ ಒಂದೇ ದಿಕ್ಕಿಂದ ಬರೋಲ್ಲ. ನೀವು ಈ ಕಡೆ ಊರಿಂದ ಬರ್ತೀರಾ, ಈ ಕಡೆ ಊರಿಂದ ಬರ್ತೀರಾ, ಈ ಕಡೆ ಊರಿಂದ ಬರ್ತೀರಾ. ನಮ್ಮ ಸ್ಕೂಲ್ಗೆ 4 ದಿಕ್ಕಿನಿಂದ ಬರ್ತೀರಾ. ಇದು ಚಲಿಸಿದ ದೂರ. ನೀವು ಇಲ್ಲಿ ಬಲ್ಲೆನಹಳ್ಳಿಯಿಂದಲೇ ನಮ್ಮ ಸ್ಕೂಲಿಗೆ ಬರ್ಬೇಕಪ್ಪ ಅಂತಂದ್ರೆ ಇದೇ ರೂಟ್ನಾಗ ಬರ್ಬೇಕು. ಬಲ್ಲೆನಹಳ್ಳಿಯಿಂದಲೇ ಸ್ಕೂಲಿಗೆ ಬರ್ಬೇಕಪ್ಪ ಅಂತಂದ್ರೆ ಈ ರೂಟ್ನಾಗ ಬರ್ಬೇಕು.
ಅಥವಾ ನಮ್ಮ ಸ್ಕೂಲ್ಗೆ ಯಾವ್ದರ ದಿಕ್ಕಿನಲ್ಲಿ ಬರೆಯಪ್ಪ ಅಂತಂದ್ರೆ ಸುತ್ತು ಯಾವರ ದಿಕ್ಕಿನ ಬರುತ್ತಾ. ಅದು ಚಲಿಸಿದ ದೂರ ಮತ್ತು ಸ್ಥಾನಪಲ್ಲಟಕ್ಕಿರುವಂತ ವ್ಯತ್ಯಾಸ. ಆ ನಂತರ ಜವ ಸ್ಪೀಡ್. ಈಗ ನಾವು ಮಾಮೂಲಿ ಶಬ್ದ ಏನ್ ಬಳಸ್ತೀವಪ್ಪ ಅಂತಂದ್ರೆ ಸ್ಪೀಡ್ ಅಂತ ಬಳಸ್ತೀವಿ. ಸ್ಪೀಡ್ ವೇಗ ಅಲ್ಲ, ಸ್ಪೀಡ್ ಅಂದ್ರೆ ಜವ. ವೇಗ ಅನ್ನೋದಕ್ಕೆ ಏನಂತೀವಿ ಅಂದ್ರೆ ವೆಲಾಸಿಟಿ ಅಂತ. ವೇಗ ಅನ್ನೋದಕ್ಕೆ ವೆಲಾಸಿಟಿ ಅಂತೀವಿ. ಸ್ಪೀಡ್ ಒಂದು ವೇಗ ಅನ್ನೋದಕ್ಕೆ ಸ್ಪೀಡ್. ಹಾಗಾದ್ರೆ ಜವ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಏಕಮಾನ ಕಾಲದಲ್ಲಿ ಚಲಿಸಿದ ದೂರ. ಏಕಮಾನ ಕಾಲ ಅಂತಂದ್ರೆ ಒಂದು ಬಸ್ ಇಲ್ಲಿಂದ ಒಟ್ಟು ಸುಮ್ಮನೆ ಬೇಲೂರು ಹೋದಪ್ಪ, ಇಲ್ಲಿಂದ ಬೇಲೂರು ಹೋದ ಎಷ್ಟು ನಿಮಿಷ ತೆಗೆದುಕೊಳ್ತು? 20 ನಿಮಿಷ ತೆಗೆದುಕೊಳ್ತು. ಇದು ಜವ. ಬಸ್ ಇಲ್ಲಿಂದ ಬೇಲೂರಿಗೆ 20 ನಿಮಿಷ ತೆಗೆದುಕೊಳ್ತು. ಇದು ಜವ. ವೇಗ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಇದೇ ದಿಕ್ಕಿನಲ್ಲಿ ಚಲಿಸಬೇಕು. ವೇಗ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಒಂದು ದಿಕ್ಕಿಗನುಗುಣವಾಗಿ ಕಾಯದ ಚಲಿಸಿದ ದೂರ. ಅಂದ್ರೆ ಇದೇ ರೂಟ್ ಮೂಲಕ ನೀನು ಏನಾದ್ರು ಈಗ ಉದಾಹರಣೆಗೆ ಬೇಲೂರಲ್ಲಿ ಒಂದು ಸಮಾವೇಶ ಇರ್ತದೆ. ಬೇಲೂರ ಸಮಾವೇಶಕ್ಕೆ ಏನ್ ಮಾಡ್ತಾರೆ? ನಿಮ್ಗೆ ಅಡ್ವರ್ಟೈಸ್ಮೆಂಟ್ ಮಾಡ್ತಾರೆ. ಅಡ್ವರ್ಟೈಸ್ಮೆಂಟ್ ಮಾಡಿದಾಗ ಏನಾಗ್ತದೆ? ನೀವು ಬೇಲೂರಿಗೆ ಸುತ್ತ ಎಲ್ಲಾ ಕಡೆಯಿಂದನೇ ಸೇರ್ತೀರ ಅಲ್ವಾ? ಈ ಕಡೆಗೆ ಸಕಲೇಶ್ಪುರದಿಂದ ಸೇರ್ತೀರಾ, ಹಳೆಬೀಡು ಕಡೆಯಿಂದ ಸೇರ್ತೀರಾ, ಚಿಕ್ಕಮಗಳೂರಿಂದ ಬರ್ತೀರಾ, ಈ ಕಡೆಗೆ ನೀವು ಈ ಬೀಡಿಂದನೇ ಹೋಗ್ತೀರಾ. ಆಯ್ತಾ? ಇದು ಚಲಿಸಿದದ್ದು. ವೇಗ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಬೇಲೂರಿಗೆ ನೀವು ಹಳೆಬೀಡಿಂದನೇ ಬರಬೇಕು. ಬೇಲೂರಿಗೆ ಹಳೆಬೀಡು ರೂಟ್ ಮೂಲಕನೇ ಬರಬೇಕು. ಇದು ವೇಗ. ಆಯ್ತಾ? ಇಲ್ಲಿ ಚಲನೆ, ಚಲಿಸಿದ ದೂರ, ಸ್ಥಾನ ಪಲ್ಲಟ, ನಂತರ ಜವ ಮತ್ತು ವೇಗ. ಇಲ್ಲಿ ಇನ್ನೊಂದು ಬರುತ್ತೆ ಸರಾಸರಿ ಜವ ಮತ್ತು ಸರಾಸರಿ ವೇಗ. ಸರಾಸರಿ ಜವ, ಸರಾಸರಿ ವೇಗ. ಈಗ ನಾನು SLC ಹೋಗ್ತೇವೆ. SLC ಹೋದಾಗ SLC ರಿಸಲ್ಟ್ ಬರುತ್ತೆ ಅಲ್ವಾ? ಈಗ SLC ಟೋಟಲ್ ಮಾರ್ಕ್ಸ್ ಒಂದು 600 ಅಂತ ಹೇಳ್ತಾರೆ. SLC ಮಾರ್ಕ್ಸ್ 600 ಅಂತ ಹೇಳ್ತಾರೆ ಅಲ್ವಾ? ನಿಮಗೆ ಒಂದು 520 ಮಾರ್ಕ್ಸ್ ಬಂತು. 600ಕ್ಕೆ 520 ಮಾರ್ಕ್ಸ್ ಬಂತು. ಸರಾಸರಿ ಎಷ್ಟು ಕಂಡ್ರೆ ಎವರೇಜ್ ಎಷ್ಟು? ಅಲ್ಲಿ ನೀವು ಪರ್ಸೆಂಟೇಜ್ ಕೊಟ್ಟಿರ್ತಾರೆ. SLC ಮಾರ್ಕ್ಸ್ ಕಾರ್ಡ್ ನೋಡ್ತೀವಿ, ಅಲ್ಲಿ ಪರ್ಸೆಂಟೇಜ್ ಕೊಟ್ಟಿರ್ತಾರೆ. ಪರ್ಸೆಂಟೇಜ್ ಅಂದ್ರೆ ಏನು? ಪರ್ಸೆಂಟೇಜ್ ಅಂದ್ರೆ ಏನು? ನೀನು ನಾಳೆ ಹೇಳ್ತೀನಿ, ನೀವು ಆ ಪರ್ಸೆಂಟೇಜ್ ನೋಡಲ್ಲ. ಹೇಳ್ತಾರೆ ಪರ್ಸೆಂಟ್ ಸಾ 420 450 ಮತ್ತೆ ಪರ್ಸೆಂಟೇಜ್ ಎಷ್ಟರೆ ಗೊತ್ತಿಲ್ಲ. ಪಕ್ಕ ಪರ್ಸೆಂಟೇಜ್ ಹಾಕಿರ್ತಾನೆ, 100 ಹಾಕಿರ್ತಾನೆ, ಗೊತ್ತಿಲ್ಲ ಎಷ್ಟರೆ ಇಲ್ಲ ಸರ್ 450. ಹಂಗ ಪರ್ಸೆಂಟೇಜ್ ಎಷ್ಟು? 70%, 80%, 60% ಅಂತಿರಲ್ಲ, ಅದು ಏನು? ಈಗ 600 ಮಾರ್ಕ್ಸ್ಗೆ 450 ಮಾರ್ಕ್ಸ್ ಬಂದವು. ಪರ್ಸೆಂಟೇಜ್ ಎಷ್ಟಂಗ? ಎವರೇಜ್ ಅಂತಾರೆ, ಸರಾಸರಿನೂ ಅಂತಾರೆ. 600ಕ್ಕೆ 450 ಮಾರ್ಕ್ಸ್ ಬಂದ್ರೆ ಪರ್ಸೆಂಟೇಜ್ ಎಷ್ಟು? ಪರ್ಸೆಂಟೇಜ್ ಅಂದ್ರೆ ಏನು? ಎಷ್ಟು ಕಂಡುಹಿಡಿಯಬೇಕು? ಪರ್ಸೆಂಟೇಜ್ ಅಂದ್ರೆ ಎಷ್ಟು ಕಂಡುಹಿಡಿಯಬೇಕು? ಕಮಲ ಹೇಳ. ಪರ್ಸೆಂಟೇಜ್ ಅಂದ್ರೆ ಎಷ್ಟು ಕಂಡುಹಿಡಿಯಬೇಕು? ಯಾವಾಗ 100. ಈಗ 600ಕ್ಕೆ 450 ಬಂದವಂದ್ರೆ 100ಕ್ಕೆ 600ಕ್ಕೆ 450 ಮಾರ್ಕ್ಸ್ ಬಂದವಂತಂದ್ರೆ 100ಕ್ಕೆ ಹೆಂಗ್ ಮಾಡ್ಬೇಕು? 600ಕ್ಕೆ 450 ಮಾರ್ಕ್ಸ್ ಬಂದವಂತಂದ್ರೆ 100ಕ್ಕೆ ಅಂದ್ರೆ ಹೆಂಗ್ ಕಂಡುಹಿಡಿಯಬೇಕು?
ಪ್ರಕಟ ನೋಡೋಣ. 600ಕ್ಕೆ 450 ಅಂದ್ರೆ 600 450 ಅಂದ್ರೆ 100ಕ್ಕೆ ಎಷ್ಟು? ಲೆಕ್ಕ ಮಾಡಿದ್ರೆ ನೋಡ್ಸ ಮಾಡಲ್ಲ ಮಗ. 600ಕ್ಕೆ 450 ಮಾರ್ಕ್ಸ್ ಬಂದವ ಅಂತಂದ್ರೆ 100ಕ್ಕೆ ಎಷ್ಟು? ಎಷ್ಟು ಬೇಕಂದ್ರೆ 600ಕ್ಕೆ 450 ಮಾರ್ಕ್ಸ್ ಆದ್ರೆ ಶೇಕಡ ಅಂಕಗಳನ್ನು ಕಂಡುಹಿಡಿಯಿರಿ. ಶೇಕಡ ಅಂಕಗಳನ್ನು ಕಂಡುಹಿಡಿಯಿರಿ. ಹೆಂಗ್ ಬರ್ಕೊಂಡ್ರೆ ಮತ್ತೆ ಹೇಳ್ರಿ. 650ಕ್ಕೆ 450 ಮಾರ್ಕ್ಸ್ ಆದ್ರೆ 100ಕ್ಕೆ ಎಷ್ಟು? ಯಾಕೆ ಮಾಡ್ತೀರಿ? ಅವನಿಂದ ಅಚ್ಚಿನದ ಕಡೆ ಲೆಕ್ಕ ಏನ್ ಮಾಡ್ತಿದ್ರು? 600 450 ಮಾರ್ಕ್ಸ್ ಲೆಕ್ಕ ಏನ್ ಮಾಡ್ತೀರಾ? 600ಕ್ಕೆ ಎಷ್ಟು? 450. ಎಷ್ಟು ಕಂಡುಹಿಡಿಯಬೇಕು? ಹಿಂಗ್ ಮಾಡೋಣ. 600 450 ಆದ್ರೆ 100ಕ್ಕೆ ಮತ್ತೆ ಕಾಮನಲ್ಲ ಕಾಯ್ದೆ ಈಸಿ ಆಗ್ತಲ್ವಾ? ಮುಂದೆ 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 ಈ ಕಡೆ ಅಲ್ವಾ? ಈ ಕಡೆ ಮಾಡಿದೆ. ಸಿಂಪಲ್ ಲೆಕ್ಕ ಮಾಡಕ್ ಬರೋದು. 2 0 ಕ್ಯಾನ್ಸಲ್ ಆಗ್ತವೆ. ಇಲ್ಲಿ 6 42 6 30 ಶೇಕಡ 75. ಶೇಕಡ 75. ನವಲೇಖನ ಮಾಡಿಲ್ಲ ನನ್ನ ಕಥನ. ಇವತ್ತು ಇನ್ನೊಂದು ಲೆಕ್ಕ ಮಾಡ್ಕೊಳ್ಳಿ. ಒಂದು ಕಾಯವು ಒಂದು ಕಾಯವು 14 ಮೀಟರ್ ದೂರವನ್ನು ಒಂದು ಕಾಯವು 14 ಮೀಟರ್ ದೂರವನ್ನು 4 ಸೆಕೆಂಡುಗಳಲ್ಲಿ ಚಲಿಸಿ
4 ಸೆಕೆಂಡುಗಳಲ್ಲಿ ಸೇರಿಸಿ ಮತ್ತೆ 16 ಮೀಟರ್ ದೂರವನ್ನು ಮತ್ತೆ 16 ಮೀಟರ್ ದೂರವನ್ನು 2 ಸೆಕೆಂಡುಗಳಲ್ಲಿ ಚಲಿಸಿದರೆ 2 ಸೆಕೆಂಡುಗಳಲ್ಲಿ ಚಲಿಸಿದರೆ ಸರಾಸರಿ ಜವಾಬನ್ನು ಕಂಡುಹಿಡಿಯಿರಿ. ಸರಾಸರಿ ಜವಾಬನ್ನು ಕಂಡುಹಿಡಿಯಿರಿ. ಸರಾಸರಿ ಜವಾಬನ್ನು ಚಲಿಸಿದ ಒಟ್ಟು ದೂರ ಪಕ್ಕದಿಂದ ಬೈ ತೆಗೆದುಕೊಂಡ ಒಟ್ಟು ಕಾಲ. ತೆಗೆದುಕೊಂಡ ಒಟ್ಟು ಕಾಲ. ತೆಗೆದುಕೊಂಡ ಒಟ್ಟು ಕಾಲ. ಈಗ ಏನ್ ಹೇಳ್ತದ? ಒಂದು ಕಾಯವು 16 ಮೀಟರ್ ದೂರವನ್ನು 4 ಸೆಕೆಂಡುಗಳಲ್ಲಿ ಚಲಿಸಿ. ಈ ಕ್ವಶನ್ ಬರ್ಕೊಂಡ್ರೆ ಇದನ್ನು ಬರ್ಕೊಡ್ರಿ, ಅದನ್ನು ಬರ್ಕೊಡ್ರಿ. ಈಗ ನೀವೇನ್ ಮಾಡಿದಿರ? ಇಲ್ಲಿಂದ ಮನೆಗೆ ಹೋಗ್ತಾ ಇದ್ದೀರಾ. ಮನೆಗೆ ಹೋಗ್ಬೇಕಾದ್ರೆ ಹೆಂಗ್ ಹೋಗ್ತೀರಾ? ಮೊದಲನೇ 4 ಸೆಕೆಂಡ್ ಏನ್ ಮಾಡ್ತೀರಾ? 14 ಮಿನಿಟ್ ಚಲಿಸ್ತೀರಾ. ಮೊದಲೊಂದು 4 ಸೆಕೆಂಡ್ ಏನ್ ಮಾಡ್ತೀರಾ? 14 ಮಿನಿಟ್ ಚಲಿಸ್ತೀರಾ. ಎರಡನೇ 14 ಮಿನಿಟ್ ಏನ್ ಚಲಿಸ್ತೀರಾ? ಒಂದು 2 ಸೆಕೆಂಡ್ ತಾಂತೀರಾ. ನೀವು ಇಲ್ಲಿಂದ ಒಂದ್ಸಲಿಗೆ ಮನೆಗೆ ಹೋಗ್ತಿರ್ತೀರಪ್ಪ. ಮನೆಗೆ ಹೋಗ್ಬೇಕಾದ್ರೆ ಏನ್ ಮಾಡ್ತೀರಾ? ಫ್ರೀ ಆಗಿದ್ರೆ ಏನ್ ಮಾಡ್ತೀರಾ? ಆರಾಮಾಗಿ ಒಂದು ಮಾತಾಡ್ಕೊಂಡು ಹೋಗ್ತೀರಾ ಆರಾಮಾಗಿ. ಎಲ್ಲಿ ಒಂದು ಮಳೆ ಶುರುವಾದ್ರೆ ಏನ್ ಮಾಡ್ತೀರಾ? ದಡಬಡ ದಡಬಡ ಹೋಗೋದಂತೆ ಶುರು ಮಾಡಿ ಆರಾಮಾಗಿ ಹೋಗ್ತಿರ್ತೀರಾ. ಯಾವಾಗ 4 ನಿಮಿಷ ಬೀಳಕ್ ಶುರು ಮಾಡುತ್ತೋ ಅಲ್ಲಿಂದ ರನ್ನಿಂಗ್ ರೇಸ್ ಮಾಡ್ತೀರ ಅಲ್ವಾ? ಇಲ್ಲಿಂದ 3 ಕಿಲೋಮೀಟರ್ ಆರಾಮ ಹೋಗಿರ್ತೀರ. ಇನ್ನು 1 ಕಿಲೋಮೀಟರ್ ಹೋಗ್ತಿರಲ್ಲ, ಭಾರಿ ಜೋರ ಹಂಗೆ ಸರಾಸರಿ ಅಂಕ ಈಗ ಎಷ್ಟು ಕಿಲೋಮೀಟರ್ ಚಲಿಸ್ದಂಗ ಆಗ್ತಾಯಿಲ್ಲ? ನೀವು 4 ಕಿಲೋಮೀಟರ್ ಚಲಿಸ್ದಂಗ. ಇಲ್ಲಿ ಒಂದು ಕಾಯ ಎಷ್ಟು ಚಲಿಸ್ತಾ ಇದೆ? 2 ಸಲ 16 ಮಿನಿಟ್ ಚಲಿಸುತ್ತೆ. ಫಸ್ಟ್ ಟೈಮು 16 ಮೀಟರ್, ಸೆಕೆಂಡ್ ಟೈಮು 16 ಮೀಟರ್. ಆದ್ರೆ ಟೈಮ್ ಸೆಕೆಂಡ್ ಅಲ್ಲಿ ಎಷ್ಟು ತೆಗೆದುಕೊಳ್ಳುತ್ತೆ? ಫಸ್ಟ್ 16 ಮಿನಿಟ್ಗೆ 4 ಸೆಕೆಂಡ್ ತೆಗೆದುಕೊಳ್ಳುತ್ತೆ. ಸೆಕೆಂಡ್ 16 ಮಿನಿಟ್ಗೆ ಎಷ್ಟು ಟೈಮ್ ತೆಗೆದುಕೊಳ್ಳುತ್ತೆ? 2 ಸೆಕೆಂಡ್ ತೆಗೆದುಕೊಳ್ಳುತ್ತೆ ಅಲ್ವಾ? ಟೋಟಲ್ ಅಂದ್ರೆ ಮೇಲೆ ಏನ್ ಬರ್ತೀನಿ ನಾನು ಅಂಶದಲ್ಲಿ? ಒಟ್ಟು ಚಲಿಸಿದ ದೂರ ಬರ್ತದೆ. ನಿಮ್ ಲೆಕ್ಕದ ಪ್ರಕಾರ ಒಟ್ಟು ಚಲಿಸಿದ ದೂರ ಎಷ್ಟು? ಒಟ್ಟು ಚಲಿಸಿದ ದೂರ ಫಸ್ಟ್ ಟೈಮ್ ಎಷ್ಟು ಚಲಿಸ್ತು? ಸೆಕೆಂಡ್ ಟೈಮ್ ಎಷ್ಟು ಚಲಿಸ್ತು? ಫಸ್ಟ್ ಟೈಮ್ 14, ಸೆಕೆಂಡ್ ಟೈಮ್ 14. 14 ಪ್ಲಸ್ 14 ಅಲ್ವಾ? ಎಷ್ಟಾಯ್ತು? 14 ಪ್ಲಸ್ 14 ಎಷ್ಟಾಯ್ತು? 35 ಅಲ್ವಾ? ಟೈಮ್ ಎಷ್ಟು ತೆಗೆದುಕೊಳ್ತು? ಫಸ್ಟ್ 4 ಸೆಕೆಂಡ್, ಸೆಕೆಂಡ್ 2 ಸೆಕೆಂಡ್, ಒಟ್ಟು ಎಷ್ಟು ಸೆಕೆಂಡ್? ಒಟ್ಟು 6 ಸೆಕೆಂಡ್ ಅಲ್ವಾ? ಈಗ ಹಾಗಾದ್ರೆ 32 ಮೀಟರ್ ಅನ್ನ 6 ಸೆಕೆಂಡ್ ಸೇರಿಸಿಕೊಂಡಾಗ ಆಮೇಲೆ ಇದು ಸರಾಸರಿ ಎಷ್ಟು? ಸರಾಸರಿ ಅಂದ್ರೆ ಏನ್ ಮಾಡಬೇಕು? ಒಟ್ಟು ಎಷ್ಟು ದೂರ ಚಲಿಸ್ತು, ಎಷ್ಟು ಟೈಮ್ ತೆಗೆದುಕೊಂಡು. ಹಂಗಾದ್ರೆ 32 ಮೀಟರ್ ಚಲಿಸೋದಕ್ಕೆ ಎಷ್ಟು ಟೈಮ್ ತೆಗೆದುಕೊಳ್ತು? 6 ಸೆಕೆಂಡ್ ತೆಗೆದುಕೊಂಡು. ಈಗ ಏನ್ ಮಾಡ್ಬೇಕು ನೀವು? 32 ಅನ್ನ ಯಾವ್ದ್ರಿಂದ ಭಾಗಿಸಿ. 32 ಅನ್ನ 6 ರಿಂದ ಭಾಗಿಸ್ರಿ. 5.3
ಸಂಧ್ಯಾ ರಾಗ ಹೇಳ್ತಾರೆ, ಈ ಪದ್ಮಂಜರಿ ಹೇಳಲ್ಲ. ರಾಮಲ್ಲ ರಾಮಲ್ಲ ಯಾವ್ಯಾವ್ದು ಎಷ್ಟು ಬಂತು? 5.3. ಆರು ಐದೆ 30, 2 ಉಳಿತು 26, 6 3 18, ಮತ್ತೆ 2 ಉಳಿತು 6 3 18, 5.33 ಮೀಟರ್ ಪರ್ ಸೆಕೆಂಡ್. 5.33 ಮೀಟರ್ ಪರ್ ಸೆಕೆಂಡ್. ಮೀಟರ್ ಯಾಕಪ್ಪ ಅಂತಂದ್ರೆ ಚಲಿಸಿದ ದೂರ ಮೀಟರ್, ತೆಗೆದುಕೊಂಡ ಟೈಮ್ ಸೆಕೆಂಡ್. ಹೀಗಾಗಿ 5.33. ಇದೊಂದು ಪ್ರಶ್ನೆ ಕೇಳಿದರೆ, ಒಂದು ವಸ್ತುವು ಒಂದು ದೂರವನ್ನು ಕ್ರಮಿಸಿದೆ, ಇದಕ್ಕೆ 0 ಸ್ಥಾನ ಪಲ್ಲಟ ಸಾಧ್ಯವೇ? ಈಗ ಉದಾಹರಣೆ ಕೇಳಿದ್ರೆ ಇಲ್ಲಿ ಕೇಳಿದ್ರೆ ಇಲ್ಲೇ ಒಂದು ವೃತ್ತಾಕಾರ, ನೀವೇನ್ ಮಾಡ್ತೀರಪ್ಪ ಅಂದ್ರೆ ಈ ಕಣದಲ್ಲಿ ಏನ್ ಮಾಡ್ತೀರಪ್ಪ ಅಂತಂದ್ರೆ ಎತ್ತುಗಳನ್ನು ಕಟ್ಟಲು ರೋಡಲ್ಲಿ ನೋಡ್ತೀರಾ, ಎತ್ತು ಕಟ್ಟಂದು ರಾಗಿನ ಜೋಳ ಏನ್ ಮಾಡ್ತೀರ ಕಣದಲ್ಲಿ ಏನ್ ಮಾಡ್ತಿರ್ತೀರಾ ಕಾಟಿರ್ತೀರಲ್ಲ, ಆವಾಗ ಎತ್ತುಗಳನ್ನ ರೋಡಲ್ಲಿ ಕಟ್ಟಿರ್ತೀರ. ಅವು ಎಲ್ಲಿಂದ ಸ್ಟಾರ್ಟ್ ಮಾಡ್ತವೆ? ಎ ಸ್ಥಾನದಿಂದ ಸ್ಟಾರ್ಟ್ ಮಾಡ್ತವೆ. ಗಾಳನ ಏನ್ ಕಟ್ಟಿರ್ತೀರಲ್ಲ ಅಲ್ವಾ, ಎತ್ತುಗಳು ಏನ್ ಮಾಡ್ತಾವಪ್ಪ ಅಂತಂದ್ರೆ ಎ ಸ್ಥಾನದಿಂದ ಹೊರಟು ಇಲ್ಲೇನ್ ಮಾಡ್ತವೆ ಮತ್ತು ಎ ಸ್ಥಾನಕ್ಕೆ ಬರ್ತವೆ. ಇಲ್ಲಿಂದ ಹೊರಟಿರ್ತವೆ, ಇಲ್ಲಿಂದ ಹೊರಟು ಏನ್ ಮಾಡ್ತವೆ ಮತ್ತು ಹೋಗಿ ಎ ಸ್ಥಾನಕ್ಕೆ ಬರ್ತವೆ. ಇಲ್ಲಿ ಚಲಿಸಿದ ದೂರ ಮತ್ತು ಸ್ಥಾನ ಪಲ್ಲಟ. ಇಲ್ಲಿ ಚಲಿಸಿದ ದೂರ ಎಷ್ಟಪ್ಪ ಅಂತಂದ್ರೆ ಇಲ್ಲಿ ನೀವು ಎ ಸ್ಥಾನದಿಂದ ಹೊರಟು ಇಷ್ಟು ಎ ಸ್ಥಾನಕ್ಕೆ ಬರ್ತಿರಲ್ಲ, ಈ ಉದಾಹರಣೆಗೆ ಇದು ಒಂದು 6 ಮೀಟರ್ ಅಂತ ತಿಳ್ಕೊಳ್ಳಿ. ಸರಿ, 6 ಅಲ್ಲ 14 ಮೀಟರ್. ತ್ರಿಜ್ಯ 14 ಮೀಟರ್ ಆಯ್ತಾ? ಇಲ್ಲಿ ಚಲಿಸಿದ ದೂರ ಮತ್ತು ಸ್ಥಾನ ಪಲ್ಲಟ. ವೃತ್ತದ ಪರಿಧಿಯ ಸೂತ್ರ ಏನು? ವೃತ್ತದ ಪರಿಧಿಯ ಸೂತ್ರ ಏನು? ಸುತ್ತಾಟ ಕಂಡುಹಿಡಿಯೋದಕ್ಕೆ perimeter equal to 2 pi r. pi ಬೆಲೆ ಎಷ್ಟು? pi into ಇದೆಷ್ಟೈತೆ? r ಅಂದ್ರೇನಾ? r ಅಂದ್ರೆ ಇಂಗ್ಲಿಷ್ನಾಗೆ ತ್ರಿಜ್ಯ ಅಥವಾ ರೇಡಿಯಸ್ ಅಂತ. 14 ಮೀಟರ್ ಐತಿ. 7 7 14 2 4 into 22 88 ಮೀಟರ್. ಹಂಗಾದ್ರೆ ಆ ಇದು ಚಲಿಸುತ್ತ ಎತ್ತು ಚಲಿಸಿದಂತ ದೂರ ಎಷ್ಟಪ್ಪ ಅಂತಂದ್ರೆ 88 ಮೀಟರ್. ಅದೇ ಸ್ಥಾನ ಪಲ್ಲಟ ಎಷ್ಟಪ್ಪ ಅಂತಂದ್ರೆ ಎತ್ತು ಎ ಸ್ಥಾನದಿಂದ ಹೊರಟು ಪುನಃ ಏನು ಬಂತದು ಎ ಸ್ಥಾನಕ್ಕೆ ಬಂತು. ಹಿಂಗಾಗಿ ಸ್ಥಾನ ಪಲ್ಲಟ 0. ಸ್ಥಾನ ಪಲ್ಲಟ 0. ಆಯ್ತಾ? ಇದನ್ನ ಬಗ್ಗೆ ಹೋಮ್ವರ್ಕ್ ಕೊಡ್ತಾರೆ. ಚಲಿಸಿದ ದೂರ ಮತ್ತು ಸ್ಥಾನ ಪಲ್ಲಟಕ್ಕಿರುವ ವ್ಯತ್ಯಾಸ ತಿಳಿಸಿ. ಕ್ವಶನ್, ಸರಾಸರಿ ಜವ ಎಂದರೇನು?
ನಾನಿಷ್ಟು ನಾಳೆ ಹೋಮ್ವರ್ಕ್